ಇರ್ಲಿಲ್ಲ ಬಿಗ್ ಬಾಸ್ ನಲ್ಲಿ ಇರ್ಬೇಕಿದ್ರೆ ನೀವ್ ಯಾವಾಗ್ಲೂ ನೆನಪು ಮಾಡ್ಕೊಂಡು ಅಳ್ತಾ ಇದ್ರಿ. ಈಗ ನೋಡ್ತಾ ಇದ್ರೆ ನೀವ್ ಇಂಟರ್ವ್ಯೂ ಕೊಡ್ತಾ ಇದ್ರೆ ಫುಲ್ ಸ್ಮೈಲ್ ಅವ್ರ ಫೇಸಲ್ಲಿ ಏನಂದ್ರು ಬಂತು ಅವ್ರು ಕಾಯ್ತಾ ಇದ್ರು ನನಗೋಸ್ಕರ. ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದ್ರು ನಾನು ಬರೋ ದಿನ. ಕಾಯ್ತಾ ಇದ್ರು ಯಾವಾಗ ಹಗ್ ಮಾಡ್ತೀನೋ ಅಮ್ಮನ ಅಂತ ಖುಷಿಯಾಗಿತ್ತು ನನಗೆ. ಆ್ಯಂಡ್ ಶಿ ವಾಸ್ ಹ್ಯಾಪಿ. ಅವ್ರಿಗೇನಾಯ್ತು ಗೊತ್ತಾ, ಹೊರಗಡೆ ಎಲ್ಲ ಅಭಿಪ್ರಾಯ ಕೇಳಿದಾಗ ಆ ಕಪ್ ಅನ್ನೋದಿಲ್ಲ ಅಷ್ಟೇನೆ ಹೊರತು ಬಿಗ್ ಬಾಸ್ ಕಪ್ ಅಂತ ಏನಿದೆಯೋ ಅದು ಇಲ್ಲ. ಆದರೆ ಮನಸ್ಸನ್ನ ಗೆದ್ದಿದ್ಯಾ, ನನಗೆ ಅದೇ ಖುಷಿ ಅಂತ ಹೇಳಿದ್ರು. ನೀನು ಹೇಗೆ ಕ್ಲೀನಾಗಿ ಹೋದ್ಯೋ, ನೀನು ಹಾಗೆ ಅದೇ ಇದರಲ್ಲೇ ವಾಪಸ್ ಬಂದಿದ್ಯಾ, ನಮ್ಗೆ ಆ ಖುಷಿ ಇದೆ, ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು ಅಮ್ಮ. ಅಫ್ಕೋರ್ಸ್ ಅಮ್ಮ ಬಹಳಷ್ಟು ವಿಷಯಗಳಲ್ಲಿ ಆನ್ ಸ್ಕ್ರೀನು ಬಹಳ ಕಡಿಮೆ ಇರ್ತಾರೆ, ಆಫ್ ಸ್ಕ್ರೀನ್ ಕೆಲಸ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಹಾಗೆ ನಮ್ಮ ತಾಯಿ ಕೂಡ. ನಾನು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿರ್ತೀನೋ, ಏನು ಮಾಡ್ತೀನೋ ಅದಕ್ಕೆಲ್ಲ ಕಾರಣ ಅಮ್ಮ ಕೂಡ. ಸೊ ಅಮ್ಮ ಇಸ್ ಆಲ್ವೇಸ್ ಅಮ್ಮ. ಅದು ಅವ್ರಿಗೆ ಗೊತ್ತು, ನಾನು ಇಲ್ಲಿ ಹೇಳಬೇಕು ಅನ್ನೋದು ಏನಿಲ್ಲ, ಅವ್ರಿಗೆ ಆಲ್ರೆಡಿ ಅದು ಗೊತ್ತಿರೋ ವಿಷಯ. ಸೊ ನನಗೆ ನನ್ನ ಅಮ್ಮನೇ ಪ್ರಪಂಚ. ಓಕೆ ಸರಿ ಮ್ಯಾಮ್, ಬಿಗ್ ಬಾಸ್ ಅಲ್ಲಿ ಕೆಲವರು ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದಾರೆ, ಕೆಲವರು ಸಿಂಪತಿ ಕಾರ್ಡು ಅದು ಇದು ವುಮೆನ್ ಕಾರ್ಡ್ಸ್ ಎಲ್ಲ ಪ್ಲೇ ಮಾಡ್ತಿದ್ದಾರೆ ಅಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಕೆಲವರು ಹೇಳೋದೇನು ಅಂದರೆ ಯಾವುದೇ ರೀತಿ ಅಂದರೆ ಅಗ್ರೆಸಿವ್ ಆಗಿರ್ಬೋದು, ಯಾವುದೇ ಕಾರ್ಡ್ನ ಪ್ಲೇ ಮಾಡದೆ ಆಟ ಆಡಿದ್ದು ಅಂತ ಅಂದರೆ ನಮಗೆ ನೋಡಿದ್ದಾಗೆ ಅದು ಸಿರಿ ಮ್ಯಾಮ್ ಒಬ್ಬರೇ. ಸೊ ಅವರು ಈ ಬಿಗ್ ಬಾಸ್ಗೆ ವಿನ್ನರ್ ಆಗಬೇಕಾಗಿತ್ತು. ಯಾಕಂದರೆ ಇಲ್ಲಿ ವ್ಯಕ್ತಿತ್ವ ಗೆಲ್ಲೋದು. ಸೊ ಕೆಲವ್ರ ಪ್ರಕಾರ ಯಾರದೇ ವ್ಯಕ್ತಿತ್ವ ಯಾರಿಗೂ ಇಷ್ಟ ಆಗಿಲ್ಲ, ಒಬ್ರದ್ದು ಇಷ್ಟ ಆಗಿದ್ದು ಅದು ಸಿರಿ ಮ್ಯಾಮ್ದು. ಥ್ಯಾಂಕ್ ಯು. ಅದಕ್ಕೆ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ವ್ಯಕ್ತಿತ್ವ ಅದೇ ಹೇಳಿದ್ನಲ್ಲ, ಬಿಗ್ ಬಾಸ್ ಅಂದ್ರೇ ವ್ಯಕ್ತಿತ್ವ ಆಗತ್ತೆ. ಬಟ್ ಅಲ್ಲಿ ಕಾರ್ಡ್ ಪ್ಲೇ ಮಾಡಿದ್ರು ಮತ್ತೊಂದು ಅಂತ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಹೊರಗಡೆಯಿಂದ ನೀವು ನೋಡೋಷ್ಟು ನಾವು ನೋಡೋಕ್ಕಾಗೋದಿಲ್ಲ. ನಿಮಗೆ 24 hours ಕಾಣ್ತಿರುತ್ತೆ. ನಾವು ಅಲ್ಲಿ ಎಲ್ಲಿರ್ತೀವೋ ಅಷ್ಟು ಮಾತ್ರ ನಮಗೆ ವಿಷಯ ಗೊತ್ತಿರುತ್ತೆ. ಹಾಗಾಗಿ ನನಗೆ ಐ ಡೋಂಟ್ ನೋ ದಟ್ ವಿಮೆನ್ ಕಾರ್ಡ್ ಅಥವಾ ಬೇರೆ ಒಂದು ಕಾರ್ಡ್ಸೋ ಅಥವಾ ಬೇರೆ ಒಂದು ಸಿಂಪತಿನೋ ಬೇರೆ ಒಂದು ಅಗ್ರೆಸಿವ್ನೆಸ್ಸೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿನ ವಾತಾವರಣ ಏನಾಗ್ತಾ ಇರುತ್ತೆ ಅಂದರೆ ಅದು ಹೀಟಪ್ ಆಗ್ತಾನೇ ಇರುತ್ತೆ. ಇದು ಮುಗೀತು ಅಂದ ತಕ್ಷಣ ಇನ್ನೊಂದೇನೋ ಶುರು ಆಗುತ್ತೆ. ಸರಿಪ ಇದೆಲ್ಲ ಆಯಿತು, ಎಲ್ಲ ಕಾಂಪ್ರಮೈಸ್ ಆದ್ವಿ, ನಗ್ನಾಗ್ತಾ ಇದ್ದೀವಿ ಅಂದರೆ ಮತ್ತೆ ಇನ್ನೊಂದೇನೋ ಶುರು ಆಗುತ್ತೆ. ಇಟ್ ಇಸ್ ಸಮಥಿಂಗ್ ಲೈಕ್ ಒಂದು 100 ವರ್ಷದ ಜೀವನ, ನಮ್ಮ ಜೀವನ ಏನಿರುತ್ತೋ ಒಂದು 100 ದಿನದಲ್ಲಿ ತಂದು ಹಾಕೋ ಥರನೇ ಇರುತ್ತೆ. ಹಾಗಾಗಿ ಯಾರೂ ಬ್ಲೇಮ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ನನಗೆ, ಸ್ಪೆಷಲಿ ಬೀಯಿಂಗ್ ಅ ಕಂಟೆಸ್ಟೆಂಟ್. ಹಾಗಾಗಿ ಐ ಡೋಂಟ್ ಥಿಂಕ್ ಸೊ. ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಲಾರ್ಡ್ ಪ್ರಥಮ ಅವ್ರು ಕೂಡ ಇವಾಗ ಫೋನ್ ಮಾಡಿದ್ರು, ನಿಮಗೆ ಏನು ಹೇಳಿದ್ರು? ಅವರು ಅದನ್ನೇ ಹೇಳಿದ್ರು, ಆ್ಯಕ್ಚುಲ್ ವಿನ್ನರ್ ನೀವು ಅಂತಲೇ ಹೇಳಿದ್ರು. ಆ್ಯಂಡ್ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ನೀವು ಕಿರುತೆರೆ ಸೂಪರ್ ಸ್ಟಾರು ಅದು ಅಂತೆಲ್ಲ ತುಂಬ ಬಹಳಷ್ಟು ಅವ್ರಿಗೆ ಬಹಳ ಇಷ್ಟ ಆಗ್ತೀನಿ ನಾನು. ಕ್ರಶ್ ಅಂತ ಹೇಳ್ತಾರೆ. ಆ್ಯಂಡ್ ಅವರು ಸಿನಿಮಾ ಒಂದು ಆ್ಯಕ್ಚುಲಿ ಮಾಡಬೇಕಿತ್ತು, ಅಪ್ರೋಚ್ ಮಾಡಿದರು, ಬಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಮನೆ ಒಳಗೆ ನನ್ನನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗಿಬಿಟ್ಟಿತ್ತು. ಅದೇ ಹೇಳಿದ್ರು, ಇನ್ನೊಂದು ನೀವು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿಬಿಟ್ಟಿದ್ರೆ ಸಾಕಾಗಿತ್ತು. ಅದಕ್ಕೆ ನಾನು ಹೇಳಿದೆ, ಯಾರಾದರೂ ಡೈರೆಕ್ಟ್ರ್ ನನಗೆ ಆ್ಯಕ್ಷನ್ ಕಟ್ ಹೇಳಿದಿದ್ರೆ ಬಹುಶಃ ಆ್ಯಕ್ಟ್ ಮಾಡ್ತಿದ್ದೆ ನಾನು. ಯಾಕೆಂದರೆ ನೀವೊಂದು ಕ್ಯಾರೆಕ್ಟರ್ ಅಂತ ಕೊಟ್ಟಾಗ ಐ ಕ್ಯಾನ್ ಡೂ ಎನಿಥಿಂಗ್. ಆ ಥರ ನನ್ನ ಒಂದು ಮೈ ಕ್ಯಾರೆಕ್ಟರ್ ಇಸ್ ಲೈಕ್ ದ್ಯಾಟ್. ಸೊ ಸುಮ್ಮನೆ ಕಿರ್ಚಿ ಅಂದರೆ ನನ್ನ ಕೈಲಿ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಏನಾಗ್ತಿತ್ತು ಅಂದರೆ ಎಲ್ಲ ಕಡೆ ಸಮಾಧಾನ ಮಾಡೋದೇ ಆಗ್ತಿತ್ತು ನನಗೆ. ನೀವು ಸಮಾಧಾನ ಮಾಡೋಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ, ನೀವು ಮಾಡ್ಕೊಳ್ಳಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಟಾಸ್ಕ್ ಮುಂದುವರ್ಸೋಣ, ಗೇಮ್ ಮುಂದುವರ್ಸೋಣ, ಆಡಬೇಕಲ್ವ, ಈ ಥರದ್ದಲ್ಲೇ ಟೈಮ್ ಆಗೋಗ್ತಾ ಇತ್ತು. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಗೆ ಇಲ್ಲಿ 1.5 hours ನಿಮ್ಗೆ ಏನು ತೋರಿಸ್ತಾರೋ 1.5 ಗಂಟೆ, ಅವರು ಒಂದು ಸಿನಿಮಾ ಥರ ಪ್ಯಾಟ್ರನ್ ರೆಡಿ ಮಾಡ್ಕೋಬೇಕಾಗತ್ತೆ. ಬಹುಶಃ ಅಲ್ಲಷ್ಟು ನಾನು ಕಾಣಿಸ್ಕೊಳ್ಳಿಲ್ವೇನೋ ಅಂತ ಅನಿಸುತ್ತೆ. ಬಹಳಷ್ಟು ಕಡೆ ನನ್ನ ಒಪಿನಿಯನ್ಸ್ನ ನಾನು ಹೇಳಿದ್ದೀನಿ. ಅದನ್ನು 24 hours ಲೈವಲ್ಲಿ ನೋಡಿದರೆ ಬಹುಶಃ ಗೊತ್ತಾಗಿರತ್ತೆ. ಹಾಗಾಗಿ ಪ್ರಥಮ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಸೊ ಎಲ್ಲ ಕಡೆಯಿಂದ ಇದು ಬರ್ತಾ ಇದ್ರೆ ನಾನು ಇನ್ನೂ ಬ್ಲಶ್ ಜಾಸ್ತಿ ಆಗ್ತಾ ಇದ್ದೀನಿ, ನನ್ನ ಸ್ಮೈಲ್ ಇನ್ನೂ ದೊಡ್ಡದಾಗ್ತಾ ಇದೆ. ಯಾವಾಗಲೂ ನಾನು ನಗ್ನಾಗ್ತಾನೆ ಇರ್ತೀನಿ, ಬಟ್ ಈಗ ಇನ್ನೂ ಜಾಸ್ತಿ ಒಳಗೆ ತುಂಬ ಖುಷಿ ಆಗ್ತಾ ಇದೆ ಈ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ನೋಡಿದಾಗ.